ಚಿರು ಬಂದ ಅನ್ಸುತ್ತೆ. ಬಾ ಚಿರು. ಏಯ್, ನೀನ್ ಯಾಕೆ ಅವ್ನ ಕೈ ಹಿಡ್ಕೊಂಡ್ಯಾ? ಬಿಡ. ಆಗಲ್ಲ, ಇವ್ರು ನನ್ನ ಹಸ್ಬೆಂಡ್. ಇಬ್ರು ಜಗಳ ಇರ್ಬೇಡಿ. ಆಯ್ತು ಆಯ್ತು, ಆರಾಮಾಗಿ. ಏನ್ ನಡೀತಾ ಇದೆ ಇಲ್ಲಿ? ಚಿರು, ನನ್ನ ಮಗನಿಗೆ ಏನೂ ಆಗಿಲ್ಲ ತಾನೆ? ಏನು ಆಗಿಲ್ಲ ಮಾವ, ನಾನು ತುಂಬಾ ಕಷ್ಟಪಟ್ಟು ಹುಡುಕಿ ಕರ್ಕೊಂಡು ಬಂದಿದ್ದೀನಿ. ಸುಳ್ಳು. ಸುಳ್ಳು ಹೇಳ್ಬೇಡಿ. ನೀವೆಲ್ಲಿ ಕಷ್ಟಪಟ್ಟು ಹುಡ್ಕೋರಿ. ನನ್ನ ಪಾಡಿಗೆ ನಾನು ಎಲ್ಲೋ ಕುಡ್ಕೊಂಡು ಕೂತಿದ್ದೆ. ಮನೇಲಿ ನೆನ್ಕೊಂಬಂದು ಹುಡುಕಿದ್ದು ದೀಪ ಅವರು. ಅಂದ್ರೆ ನಾನು ಇದನ್ನ ಹುಡುಕ್ಲೇ ಇಲ್ವಾ? ಮಳೇಲಿ ನೆನಿಲೇ ಇಲ್ವಾ? ಇಲ್ಲ ಹಸ್ಬೆಂಡು, ನಿಮ್ಮ ಅದ್ಗೆನೂ ತುಂಬ ಕಡೆ ಹುಡುಕಿದ್ದಾರೆ, ಅವರು ಮಳೆಯಲ್ಲಿ ನಿಂತಿದ್ದಾರೆ. ನೀವಿಬ್ರೇನು ಕಾಂಪಿಟೇಷನ್ ಮೇಲೆ ಇಲ್ಲೊಬ್ರು ಅಲ್ಲೊಬ್ರು ಕೈ ಇಟ್ಕೊಂಡಿದ್ದೀರ? ನಾನೇನು ಚಿಕ್ಕ ಮಗು ನಾನು? ಬಿಡ್ರಿ 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 ಕೈ. ಚಿರು ಕುಡ್ದಿದ್ಯಾ? ಯಾರದು ಇಷ್ಟು ಸ್ವೀಟಾಗಿ ಕುಡ್ದಿದ್ಯಾ ಅಂತ. ಓ ಮೈ ಸ್ವೀಟ್ ಸಿಸ್ಟರ್. ಇಷ್ಟೊತ್ತು ಎಲ್ಲೋ ಇದ್ದೆ ಚಿರು ನೀನು? ನೆಮ್ಮದಿ ಸಿಗೋ ಜಾಗಕ್ಕೆ ಹೋಗಿದ್ದೆ. ಅಲ್ಲಪ್ಪ ಚಿರು, ಯಾವತ್ತು ಕುಡಿದೇ ಇದ್ದವನು ಇವತ್ತು ಯಾಕೆ ಹೀಗೆ ಕುಡ್ಕೊಂಡು ಬಂದಿದೀಯಾ? ಸರಿಯಪ್ಪ, ಅಲ್ಲ ಸಾರಿ ಅಪ್ಪ. ಕುಡ್ಕೊಂಡು ಮನೆಗೆ ಬರಬಾರ್ದು. ಈಗ ವಾಪಸ್ ಹೋಗ್ಲಾ? ನಾನೆಲ್ಲೋ ಹಾಗಂದೆ. ಅಂದಿಲ್ವಾ? ಓಲಿ ಬಿಡಿ, ನಾನೇ ನಿಮ್ಮ ಮಾತನ್ನು ತಪ್ಪಾಗಿ ತಿಳ್ಕೊಂಡೆ. ಸರಿ, ಯಾಕೆ ಎಲ್ಲ ನಿಂತಿದ್ಯಾ? ಬಾ ಒಳಗೆ. ಬನ್ನಿ ಹಸ್ಬೆಂಡು. ಬಾ ಚಿರು. ಅದಕ್ಕೆ ದೀಪಾ ಮೇಡಮ್, ನಿಮ್ಗೊಂದು ನಮಸ್ಕಾರ. ನೀವು ಹೇಳಿದ್ರಿ ಅಂತ ನಾನು ಒಳಗೆ ಬರಲ್ಲ. ಫಾದರ್ ಆ್ಯಂಡ್ ಡಿಯರ್ ಸಿಸ್ಟರ್, ದಯವಿಟ್ಟು ನಾನು ತಡಿಬೇಡಿ. ಆ್ಯಂಡ್ ನನ್ನ ಹಿಂದೆನೂ ಬರಬೇಡಿ. ನೀವು ಬಂದಷ್ಟು ನಾನು ದೂರ ಹೋಗ್ತಾನೆ ಇರ್ತೀನಿ. ಬರಬೇಡಿ. ದೀಪಾ, ಸ್ವಲ್ಪ ಹೊತ್ತು ಅವ್ನ ಅವನ ಪಾಡಿಗೆ ಬಿಟ್ಬಿಡಿ. ನೀವುಗಳು ಮಾಡಿರೋ ತಪ್ಪಿಂದ ನನ್ನ ಮಗ ಮನೆ ಒಳಗೆ ಬರದೆ ಹೊರಗಡೆ ಕೂರೋ ಹಾಗಾಯ್ತು. ಹೀಗೆ ನಿಮ್ಮಿಬ್ರಿಗೂ ಸಮಾಧಾನ ಆಯ್ತಾ? ನಿಮ್ಮ ಮಕ್ಕಳಿಗೆ ಸುಮ್ಮನೆ ಹೇಳು. ಸಾಹೇಬ್ರು ಫೋನ್ ಮಾಡಿರ್ಬೋದು ಇಲ್ಲಿ. ಹಲೋ ಸರ್. ಏನಂತಣ್ಣ, ಸಂಜನಾ ಸಿಕ್ಕದ್ಲಂತ? ಇಲ್ಲ. ಆದರೆ ಅವ್ಳು ಸಿಗ್ಲಿಲ್ಲ ಅಂದರೆ ನಿಮ್ಮ ಸಾಹೇಬರು ನನ್ನ ಮಗನ ಸುಮ್ಮನೆ ಬಿಡಲ್ಲ. ಹಾಗೆಲ್ಲ ಏನೂ ಆಗಲ್ಲಮ್ಮ, ನೀವು ಸ್ವಲ್ಪ ಧೈರ್ಯವಾಗಿರಿ. ಈ ಮಾತು ಈ ಹೆಡ್ ಕಾನ್ಸ್ಟೇಬಲ್ ಬಾಯ್ನಲ್ಲಿ ಬರಲಿಲ್ವಲ್ಲಪ್ಪ. ಸಾಹೇಬ್ರು ಏನು ಹೇಳ್ತಾರೋ ಅಷ್ಟೇ ನಾನು ಮಾಡೋದು. ಅವನನ್ನ ಗಲ್ಲಿಗೆ ಏರಿಸು ಅಂತಾರೆ, ಏರಿಸ್ತೀರಾ? ಅದಕ್ಕೆ ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಆ ಸಂಜನಾ ಸಿಗ್ಲಿಲ್ಲ ಅಂದ್ರೆ ಇದ್ರಲ್ಲಿ ನಮ್ಮ ನರಸಿಂಹನ್ ತಪ್ಪೇನಿದೆ? ಅದಕ್ಕೆ ಅಮ್ಮ, ಅವ್ರು ನರಸಿಂಹ ಅವ್ರ ವಿಚಾರದಲ್ಲಿ ಕಾನೂನನ್ನ ದುರುಪಯೋಗ ಮಾಡಿಕೊಂಡ್ರೆ ನಾವು ಹೋರಾಟ ಮಾಡೋಣ. ನೀವೇನು ತಲೆ ಕೆಡಿಸ್ಕೊಂಬೇಡಿ. ಚಿರು, ನಿನ್ಗೋಸ್ಕರ ಊಟ ತಂದಿದ್ದೀನಿ, ಊಟ ಮಾಡು. ಹಸ್ಬೆಂಡು ಊಟ ಮಾಡಿ, ಇಲ್ಲಾಂದ್ರೆ ಆರೋಗ್ಯ ಹಾಳಾಗುತ್ತೆ. ನನ್ನ ಮನಸ್ಸೇ ಹಾಳಾಗಿ ಹೋಗಿದೆ. ಆರೋಗ್ಯ ಹಾಳಾದ್ರೆ ಏನಾಗಲ್ಲ, ಹೋಗ್ರಿ ರೀ. ದೈಹಿಕ ಆರೋಗ್ಯ ಎಷ್ಟು ಮುಖ್ಯನೋ ಮಾನಸಿಕ ಆರೋಗ್ಯನೂ ಅಷ್ಟೇ ಮುಖ್ಯ.
ಅಲ್ವಾ ಅದಕ್ಕೆ? ಹೌದು ಚಿರು. ಏನು ಇವರು ಕಾಂಪಿಟೇಷನಲ್ಲಿ ಊಟ ತಂದಿದ್ದೀರಾ? ಇವಳು ಊಟ ತರ್ತಾಳೆ ಅಂತ ನಂಗೆ ಗೊತ್ತಿರಲಿಲ್ಲ. ನನಗೂ ಇವ್ರು ಊಟ ತರ್ತಾರೆ ಅಂತ ಗೊತ್ತಿರಲಿಲ್ಲ. ಬಾಬಾ, ನನಗೆ ಮದುವೆ ಮಾಡಿಸೋದ್ರಲ್ಲೂ ಕಾಂಪಿಟೇಷನ್ನು, ಈಗ ಊಟ ಕೊಡೋದ್ರಲ್ಲೂ ಕಾಂಪಿಟೇಷನ್ನು. ಒಂಥರ ಚೆನ್ನಾಗಿದೆ. ಬಟ್ ಐ ಆಮ್ ಸಾರಿ, ನನಗೆ ಈ ಊಟ ಬೇಡ. ಯಾಕೆ ಹಸ್ಬೆಂಡು? ಏಯ್, ಊಟನೇ ಆಗಲಿ, ನಿದ್ದೆನೇ ಆಗಲಿ, ಕೆಲಸನೇ ಆಗಲಿ ಇಷ್ಟಪಟ್ಟು ಮಾಡಬೇಕು, ಬಲವಂತದಿಂದ ಮಾಡಬಾರ್ದು. ನಾನು ತಂದಿರೋ ಊಟ ನಿಮ್ಗೆ ಇಷ್ಟ ಇಲ್ವಾ? ನೋ ನೋ ನೋಡಿ, ನೀವು ನಾನು ಸರಿಯಾಗಿ ಅರ್ಥನೇ ಮಾಡ್ಕೊಂಡಿಲ್ಲ. ನಾನು ಊಟದ ಬಗ್ಗೆ ಎಲ್ಲ ಸಡ್ಡೆ ಮಾಡಲ್ಲ, ಆದರೆ ನೀವಿಬ್ಬರು ಕಾಂಪಿಟೇಷನಲ್ಲಿ ಊಟ ತಂದಿರೋ ರೀತಿ ಇದೆಯಲ್ಲ, ಅದು ನಂಗೆ ಇಷ್ಟ ಆಗಿಲ್ಲ. ಐ ಡೋಂಟ್ ಲೈಕ್ ಇಟ್. ಹಾಗೆಲ್ಲ ಹೇಳ್ಬೇಡ ಚಿರು. ನಮ್ಮಲ್ಲಿ ಏನು ಕಾಂಪಿಟೇಷನ್ ಇರುತ್ತೆ? ನೀನು ಚೆನ್ನಾಗಿರ್ಲಿ ಅಂತ ಬಯಸೋದು ತಪ್ಪ? ನಾನು ಅಷ್ಟೇ, ನೀವು ಯಾವಾಗಲೂ ಚೆನ್ನಾಗಿರ್ಬೇಕು ಅಂತಾನೆ ಬಯಸೋದು. ಗೊತ್ತಿದೆ ಬಿಡ್ರಿ, ನಿಮ್ಮಿಬ್ಬರ ಬಗ್ಗೆನೂ ಚೆನ್ನಾಗಿ ಗೊತ್ತಿದೆ. ಈಗೇನು ಊಟ ಮಾಡ್ಬೇಕಾ? ಹೌದು. ಯಾರು ಕೊಟ್ಟಿರೋ ಊಟ ತಗೊಳ್ಳೋದು? ಫಸ್ಟ್ ಬಂದಿರೋದು ಅದಕ್ಕೆ, ಅವ್ರು ಕೊಟ್ಟಿರೋ ಊಟದ ಮಾಡಿ ಕೊಡಿ ಅದಕ್ಕೆ. ತಪ್ಪಿದೆ. ತಗೊಳ್ಳಿ ಅದಕ್ಕೆ. ಯಾಕೆ ಚಿರು? ತಗೊಳ್ಳಿ ಅದಕ್ಕೆ. ಯಾಕೆ? ನೀವು ಕೊಟ್ಟಿರೋ ಊಟ ಮಾಡೋಷ್ಟರಲ್ಲಿ ದೀಪ ಅವ್ರ ಮುಖ ಬಾಡೋಯ್ತು. ಸರಿ ಅದಕ್ಕೆ, ನೀವು ವಯಸ್ಸೆಲ್ಲವ್ರಿಗಿಂತ ದೊಡ್ಡವರು, ಅದಕ್ಕೆ ಮೊದಲು ಅವ್ರು ತಂದಿರೋ ಊಟನೇ ಮಾಡಿಬಿಡ್ತೀನಿ, ಬೇಜಾರು ಮಾಡ್ಕೋಬೇಡಿ. ಯಾಕೆ ಹಸ್ಬೆಂಡು? ಈಗ ಅದಕ್ಕೆ ಬೇಜಾರು ಮಾಡಿಕೊಂಡ್ರು. ಚಿರು, ಯಾರು ತಂದಿದ್ದು ಊಟ ಆದ್ರೆ ಏನು? ನೀನು ಊಟ ಮಾಡಿದ್ರೆ ಸಾಕು. ಊಟ ಮಾಡು ನೀನು. ನೀವು ತಂದಿದ್ದು ಊಟ ಮಾಡಿದ್ರೆ ಅವ್ರಿಗೆ ಬೇಜಾರಾಗುತ್ತೆ, ಅವ್ರು ತಂದಿದ್ದು ಊಟ ಮಾಡಿದ್ರೆ ನಿಮಗೆ ಬೇಜಾರು ಆಗುತ್ತೆ. ನಂಗೆ ಇಬ್ರಿಗೂ ಬೇಜಾರು ಮಾಡೋಕ್ಕೆ ಇಷ್ಟ ಇಲ್ಲ. ಅದಕ್ಕೆ ನಂಗೆ ಊಟನೂ ಬೇಡ, ಏನೂ ಬೇಡ. ಪ್ಲೀಸ್ ಚಿರು, ಒಂದು ಸ್ವಲ್ಪ ಊಟ ಮಾಡು. ಹಸ್ಬೆಂಡು, ದಯವಿಟ್ಟು ನೀವು ಸ್ವಲ್ಪ ಸುಮ್ಮನಿರಿ. ಈಗಾಗಲೇ ಮದುವೆ ವಿಷಯದಲ್ಲಿ ಅವನಿಗೆ ಬಲವಂತ ಮಾಡಿ ಆಗಿರೋ ಅನಾಹುತಾನೇ ಸಾಕು. ಊಟದ ವಿಷಯದಲ್ಲೂ ಮಾಡೋದಕ್ಕೆ ಹೋಗಬೇಡಿ. ಅಚ್ಚು, ಥ್ಯಾಂಕ್ಸ್ ಕಣೆ. ಅದಕ್ಕೇನೋ ಹೊರಟ್ರು, ಇನ್ನೂರು ಹೊರಟ್ರೆ ತುಂಬ ಹೆಲ್ಪ್ ಆಗುತ್ತೆ ನೋಡು. ದೀಪ, ಸ್ವಲ್ಪ ಹೊತ್ತು ಅವನ ಪಾಡಿಗೆ ಅವನ್ನ ಬಿಟ್ಬಿಡು, ನಡಿ. ದೀಪ, ನಿನ್ ಮೇಲೆ ನನ್ಗೆ ಎಷ್ಟು ನಂಬಿಕೆ ಇಟ್ಟಿದ್ದೆ ಗೊತ್ತಾ? ನನ್ನ ಹತ್ರನೇ ಸುಳ್ಳು ಹೇಳಿ ಚಿರು ಅತ್ತಿಗೆಗೆ ಅವನ ಮದ್ವೆನ ನಾನೇ ಮುಂದೆ ನಿಂತು ಮಾಡಿಸ್ತೀನಿ ಅಂತ ಮಾತು ಕೊಟ್ಟಿದ್ಯಲ್ಲ. ಅಲ್ಲ, ನಿನಗೆ ನನಗೆ ಒಂದು ಮಾತು ಹೇಳಬೇಕು ಅಂತ ಅನಿಸ್ಲಿಲ್ವಾ? ಕೊನೆ ಪಕ್ಷ ದೇವಸ್ಥಾನಕ್ಕೆ ಹೋಗುವಾಗ್ಲಾದ್ರೂ ಚಿರುಗೆ ಮದ್ವೆ ಮಾಡಿಸ್ತಿದ್ದೀನಿ ಅಂತ ಹೇಳ್ಬೋದಾಗಿತ್ತು ತಾನೆ. ನಾನು ಅದನ್ನ ತಡಿತಿದ್ದೆ. ಅದೇ ಕಾರಣಕ್ಕಕ್ಕ ನಾನು ನಿಮ್ಗೆ ಈ ವಿಷಯ ಹೇಳಿಲ್ಲ. ಅಂದ್ರೆ ಚಿರು ಇಂದ ನೀನ್ ದೂರ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ಯಾ? ಅವರೇ ಇನ್ನೊಂದು ಮದುವೆಗೆ ಒಪ್ಪಿದ್ದಾರೆ ಅಂತ ಅವ್ರ ಅತ್ತಿಗೆ ನನ್ಗೆ ಹೇಳಿದ್ರೆ ನಾನು ಏನು ಮಾಡೋಕ್ಕಾಗತ್ತಕ್ಕ? ದೀಪಾ, ಇಂಥ ವಿಷಯದಲ್ಲಿ ನೀನು ಯಾರನ್ನು ನಂಬಾರ್ದು. ಚಿರುಗೋಸ್ಕರ ಅವ್ರ ಅತ್ತಿಗೆ ಏನ್ ಬೇಕಾದ್ರೂ ಮಾಡ್ತಾರೆ, ಎಷ್ಟು ಬೇಕಾದ್ರೂ ಸುಳ್ಳು ಹೇಳ್ತಾರೆ.
ಅಲ್ಲ ನೀನ್ ಇದ್ರ ಬಗ್ಗೆ ಚಿರು ಹತ್ರ ಒಂದೇ ಒಂದ್ಸಲ ಮಾತಾಡ್ಬೇಕಾಗಿತ್ತು ತಾನೆ. ನಿನ್ ಡೌಟ್ ಅವಾಗ ಕ್ಲಿಯರ್ ಆಗಿರೋದು. ಈಗ ಅದು ಬಿಟ್ಟು ಊಟ ಮಾಡಕ್ಕೆ ಏನು ಮಾಡೋದು? ಕೋಪದಲ್ಲಿದ್ದಾರಲ್ವಾ? ಅವ್ರ ಅತ್ತಿಗೆ ಮತ್ತೆ ಅವ್ರ ಹೆಂಡತಿ ಸೇರಿ ಇಬ್ರು ಅವನಿಗೆ ಮೋಸ ಮಾಡಿದ್ರು ಅಂತ ಅವ್ನು ಬೇಜಾರಲ್ಲಿದ್ದಾನೆ. ಅವನನ್ನ ಯಾರಾದ್ರೂ ಕೆಣಕಿದ್ರೆ ಮಾತ್ರ ಅವ್ನು ಸುಮ್ಮನೆ ಬಿಡಲ್ಲ. ಇದು ಬರೀ ಸ್ಯಾಂಪಲ್ ದೀಪ. ನಿಜವಾದ ಆಟನ ನಾಳೆ ಶುರು ಮಾಡ್ತಾನೆ, ನೋಡ್ತಿರು. ಅಂಥದ್ದೇನು ಮಾಡ್ತಾರೆ? ಇಂಥದ್ದೇ ಅಂತ ಹೇಳಕ್ಕಾಗಲ್ಲ, ಆದ್ರೆ ನಿನಗೆ ಮತ್ತೆ ಅವ್ರ ಅತ್ತಿಗೆಗೆ ಮಾತ್ರ ಸುಮ್ಮನೆ ಬಿಡಲ್ಲ. ಹೆದರ್ಸ್ಬೇಡಿ ಅಕ್ಕ, ನಂಗೆ ಈಗಲೇ ಭಯ ಆಗ್ತಿದೆ. ಸುಮ್ಮನೆ ಅವನ ಪಾಡಿಗೆ ಅವನಿದ್ದ. ನೀವುಗಳೇ ಮದ್ವೆ ಅದು ಇದು ಅಂತ ಅವನ್ನ ಕೆಣಕಿದ್ದು. ಇವಾಗ ಅದ್ರ ಪರಿಣಾಮನ ನೀವೇ ಎದುರಿಸ್ಬೇಕು ತಾನೆ. ಮಾಡಿದ್ದುಣ್ಣೋ ಮಾರಾಯ, ನಾನೇನು ಮಾಡಕ್ಕಾಗಲ್ಲಮ್ಮ. ಹಾಗಂತೀರಾ? ನಾಳೆಯಿಂದ ಅವನ ಹೊಸ ಅವತಾರನ ನೋಡೋದಿಕ್ಕೆ ನೀನು ಚಿರು ಅತ್ತಿಗೆ ಇಬ್ರು ರೆಡಿಯಾಗಿ. ಏನು ಅವನಿಗೆ ಹೇಗೆ ಊಟ ತಗೊಂಡೋಗಿ ಕೊಡೋದು ಅಂತ ಯೋಚನೆ ಮಾಡ್ತಾ ಇದೀಯಾ? ಇಲ್ಲ ಮಾವ, ನಾನು ಹೋಗಿದ್ದೆ, ಅವ್ರಿಗೆ ಬೇಡ ಅಂತ ಕಳಿಸ್ಬಿಟ್ರು. ಅಲ್ಲ, ಈಗ ಇಷ್ಟು ಚಡಪಡಿಸ್ತಾ ಇರೋಳು ಅವನಿಗೆ ಇನ್ನೊಂದು ಮದುವೆ ಮಾಡಬೇಕು ಅಂತ ಡಿಸೈಡ್ ಮಾಡೋಕೆ ಮುಂಚೆ ಯೋಚನೆ ಮಾಡಬೇಕಿತ್ತು. ಇನ್ನು ಮುಂದೆ ಚಿರು ನಿನ್ನ ಜೊತೆ ಹೇಗಿರ್ತಾನೋ ಆ ದೇವ್ರಿಗೆ ಗೊತ್ತು. ಏನು ಮಾವ ಹೀಗೆ ಹೇಳ್ತಿದ್ದೀರಾ? ಅರ್ಚನಾ ಅಕ್ಕನೂ ಹೀಗೆ ಹೇಳಿದ್ರು. ಇಬ್ರು ಸೇರಿ ನನ್ನ ಹೆದರ್ಸಿದ್ದೀರಾ? ಹೆದರ್ಸ್ತಿಲ್ಲಮ್ಮ, ಇನ್ನು ಮುಂದೆ ಆದರೂ ಹುಷಾರಾಗಿರುತ್ತೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಸರಿ, ಕೊಡ ಊಟನ, ನಾನು ತಗೊಂಡೋಗಿ ಕೊಡ್ತೀನಿ. ನಾನು ತಂದಿರೋದು ಅಂತ ಗೊತ್ತಾದ್ರೆ ಊಟ ಮಾಡಲ್ಲ ಮಾವ. ಹೇಳಲ್ಲ, ಕೊಡು. ನಾನು ಬರಲ್ಲ. ನೀನು ಬಂದರೆ ಅಷ್ಟೇ ಕತೆ, ನಾನೊಬ್ಬನೇ ಹೋಗ್ತೀನಿ. ಕೊಡು. ಓ ಅಪ್ಪ, ನನ್ನ ಮಗ ದೊಡ್ಡವನಾದ್ನಲ್ಲ ಅಂತ ನನಗೆ ಇವತ್ತು ಖುಷಿ ಆಗ್ತಿದೆ ಕಣ. ಏನು ಹೇಳಿದಿರಾ? ಇಷ್ಟು ವರ್ಷದಲ್ಲಿ ನಾವೆಲ್ಲ ಎಷ್ಟು ಬಲವಂತ ಮಾಡಿದ್ರು ಕುಡಿದೇ ಇದ್ದವನು ಇವತ್ತು ಕಂಠಪೂರ್ತಿ ಕುಡ್ಕೊಂಡು ಬಂದಿದ್ಯಲ್ಲೋ. ಅಂದರೆ ನಿಮ್ಮ ಪ್ರಕಾರ ಪಿವಟ್ ಆಗಬೇಕು ಅಂತನಾ? ಅಯ್ಯೋ ಬೇಡಪ್ಪ, ನಾನು ತಮಾಷೆಗೆ ಅಂದೆ ಅಷ್ಟೇ. ಏನೇ ಇದು, ತಲೆಯೆಲ್ಲ ಇನ್ನೂ ಒದ್ದೇ ಇದೆಯಲ್ಲೋ. ನೋಡು, ನೀನು ಯಾಕೆ ಹೀಗೆಲ್ಲ ಮಾಡ್ತಿದ್ದೀಯ ಅಂತ ನಾನು ಕೇಳಲ್ಲ. ಯಾಕಂದ್ರೆ ಅವರಿಬ್ರು ಮಾಡಿರೋ ಕೆಲಸಕ್ಕೆ ನಿನಗೆಷ್ಟು ನೋವಾಗಿದೆ ಅಂತ ನನಗೆ ಅರ್ಥ ಆಗಿದೆ. ಜಡೆ ಜಡೆ ಸೇರಿದ್ರೆ ಯಾವಾಗಲೂ ಜಗಳನೆ ಆಗೋದು ಅಂತ ದೊಡ್ಡವರು ಸುಮ್ಮನೆ ಹೇಳಿಲ್ಲ ಕಣ. ಹಾವು ಮುಗಿಸಿ ಥರ ಇರೋ ಅವರಿಬ್ರನ್ನ ಹೇಗಾದ್ರೂ ಮಾಡಿ ನೀನೇ ಒಂದು ಮಾಡೋ. ಹಂಗಂತೀರಾ? ಕಣೋ, ಇಲ್ಲದೆ ಇದ್ರೆ ಇಲ್ಲಿ ಯಾರಿಗೂ ಉಳಿಗಾಲ ಇಲ್ಲ. ನಿನಗೂ ಅಷ್ಟೇ, ಒಂದಲ್ಲ ಒಂದು ತೊಂದರೆ ತಪ್ಪಿದಲ್ಲ. ನೀವು ಹೇಳಿದ್ರೆ ಕರೆಕ್ಟ್ ಆಗಿದೆ ಅಪ್ಪ. ನೋಡ್ತೀರಿ, ನಾಳೆಯಿಂದನೇ ಶುರು ಹಚ್ಕೋತೀನಿ. ಗುಡ್. ಆದರೆ ಅದಕ್ಕಿಂತ ಮುಂಚೆ ಊಟ ಮಾಡು. ಬೇಡಪ್ಪ, ಬೇಡ. ನೋಡು, ಬೇಡ ಅನ್ಬಾರ್ದು. ಊಟ ಮಾಡಿ ತಗೋ. ನಿಮ್ದೆಲ್ಲ ಊಟ ಆಯ್ತಾ? ನೀನು ಊಟ ಮಾಡಿದ್ರೇನೆ ಅಲ್ವೇನೋ ನಮಗೂ ಊಟ ಮಾಡೋಕೆ ಮನಸ್ಸು ಬರೋದು. ಅಪ್ಪ, ನೀವೇ ಒಂಚೂರು ಊಟ ಮಾಡಿಸ್ಬಿಡ್ತೀರಾ? ಖಂಡಿತ ಮಾಡ್ತೀನಪ್ಪ. ಇಷ್ಟು ವರ್ಷ ಆದ್ಮೇಲೆ ಅಪ್ಪ ನಿಮ್ಮ ಕೈಯಾರೆ ನೀವು ತಿನ್ನಿಸ್ತೀರಾ ಅಂತ ಕೇಳಿದೆಯಲ್ಲ, ನನ್ನ ಮನಸ್ಸಿಗೆ ಎಷ್ಟು ಖುಷಿ ಆಯ್ತು ಗೊತ್ತಾ. ಈಗಿನ ಕಾಲದಲ್ಲಿ ಹೆತ್ತವರಿಗೆ ತಮ್ಮ ಮಕ್ಕಳಿಗೆ ಕೈ ತುತ್ತು ತಿನ್ನಿಸೋದೇ ಅಪರೂಪ ಆಗೋಗ್ಬಿಟ್ಟಿದೆ. ತಗೋ, ತಿನ್ನು.
ನಿನಗೆ ನನ್ನ ಕೈಯಾರೆ ತಿನ್ನಿಸಿ ಆ ಖುಷಿಗೆ ನನ್ನ ಹೊಟ್ಟೆನೇ ತುಂಬಿಡ್ತಪ್ಪ. ಖಾಲಿ ಹೊಟ್ಟೆ ಮಲ್ಕೊಂಡ್ಬಿಟ್ಟಿರಪ್ಪ. ಇಲ್ಲ ಕಣ, ಆಮೇಲೆ ಊಟ ಮಾಡ್ತೀನಿ. ನೋಡ್ಚಿರು, ಈ ಒದ್ದೆ ಬಟ್ಟೆಯಲ್ಲಿ ಮಲಗಬೇಡ. ನಿನಗೆ ಅಂತ ಬೇರೆ ಬಟ್ಟೆ ತಂದಿದ್ದೀನಿ, ಬದಲಾಯಿಸ್ಕೊ. ಥ್ಯಾಂಕ್ಸ್ ಅಪ್ಪ. ಇತ್ತಿನ ಕೊಡಿಪ್ಪ. ಎಲ್ಲ ತಿನ್ಬೇಕು. ತುಂಬ ಹೊತ್ತಾಯ್ತು, ನೀವು ಹೊರಡಿ, ಊಟ ಮಾಡಿ ಮಲ್ಕೊಳ್ಳಿ. ಸರಿ ಸರಿ, ನೀನು ಊಟ ಮಾಡಿ. ಮಾಡ್ತೀನಿ ರೀ ಬಿಡು ಬಿಡ. ಇಷ್ಟೆಲ್ಲ ಗಲಾಟೆಗಳ ಮಧ್ಯೆ ಒಂದಂತೂ ಒಳ್ಳೇದಾಯ್ತು. ನನ್ನ ಕೈಯಾರೆ ನನ್ನ ಮಗನಿಗೆ ಊಟ ತಿನ್ನಿಸೋ ಅವಕಾಶ ಸಿಕ್ತು. ಯಾರು ಇಲ್ವಲ್ಲ, ಕೆಲಸದವರೆಲ್ಲ ಎಲ್ಲಿ ಹಾಳಾಗೋದ್ರು. ಅಡುಗೆ ಮನೆನೂ ಇಲ್ಲ. ಸಲಹೆ ಜಾಸ್ತಿ ಆಯ್ತು, ಸಿಗ್ಲಿ ಸರಿಯಾಗಿ ಮಾಡ್ತೀನಿ. ಲಕ್ಷ್ಮಿ, ಗಗನ, ಸುಮನ, ವಿಕಾಸ್ ಎಲ್ಲಿ ಹೋಗಿದ್ದೀರಾ? ಏನೇ ಸುಕ್ಕು? ಯಾರ್ರಿ ನೀವು? ಅಯ್ಯೋ, ಹಿಂಗೇನೆ ಕೇಳ್ತೀಯ? ನಾನ್ ಭಾಸ್ಕರ್ಲು, ನಿನ್ ಗಂಡ. ಗಂಡ ಗಂಡನಂಗೆ ಇರ್ಬೇಕು, ದಂಡಪಿಂಡ ಆ ಥರ ಇರಬಾರ್ದು. ಯಾಕೆ, ಏನಾಯ್ತೆ? ಈ ರೇಂಜಿಗೆ ಬೈತಾ ಇದೀಯಾ? ನನ್ ಕರ್ದಿದ್ ಯಾರನ್ನ? ಕೆಲ್ಸದವ್ರನ್ನ. ಮತ್ ನೀವೇನಕ್ರಿ ಬಂದ್ರಿ? ಏನೋ ಹೆಂಡತಿಗೇನೋ ಸಹಾಯ ಬೇಕಿತ್ತೇನೋ, ಮಾಡೋಣ ಅಂತ ಬಂದೆಪ್ಪ. ಹೌದಾ, ಸರಿ. ಹಾಗಾದ್ರೆ ಮೊದ್ಲು ಕಸ ಗುಡ್ಸಿ, ನೆಲ ಒರೆಸಿ, ಆಮೇಲೆ ಹೋಗಿ ತಿಂಡಿ ರೆಡಿ ಮಾಡಿ. ಇದು ಸಹಾಯ ಅಲ್ವೇ? ಸಾಯಿಸೋ ತರ ಕೆಲಸ ಹೇಳ್ತಿದ್ಯಲ್ಲೇ. ಅದಕ್ಕೆ ನಾನು ಕೆಲಸದವ್ರನ್ನ ಕರ್ದಿದ್ದು. ನೀನ್ ಅಷ್ಟು ಕೂಗದ್ಮೇಲೂ ಯಾರು ಬರ್ತಿಲ್ಲ ಅಂದ್ಮೇಲೆ ನಿನ್ ಮಾತಿಗೆ ಎಷ್ಟು ಬೆಲೆ ಇದೆ ಅಂತ ಗೊತ್ತಾಗ್ತಿದೆ. ಜಾಜಿ, ಕುಸುಮ, ಲಕ್ಷ್ಮಿ, ಎಲ್ರೇ ಸಾಯ್ತಿದ್ದೀರಾ, ಬನ್ರಿ ಬೇಗ. ಸುಕನ್ಯಾ, ಯಾಕಮ್ಮ ಅಷ್ಟು ಜೋರ ಕೂಗ್ತಾ ಇದೆಯಾ? ಭಾಸ್ಕರ್, ನಿನ್ನ ಹೆಂಡತಿ ನಿನ್ ಜೊತೆ ಜಗಳ ಆಡ್ತಿದ್ದಾಳೆ ಹೇಗೆ? ಅಯ್ಯೋ, ಇದು ಜಗಳ ಅಲ್ಲ ಅಣ್ಣ, ಇದು ನಾವು ಒಬ್ಬರ ಮೇಲೆ ಒಬ್ರು ತೋರಿಸಿರೋ ಪ್ರೀತಿ. ಚಿಕ್ಕತ್ತೆ, ಯಾಕೆ ಹಾಕಿ ಕೂಗಾಡ್ತಿದ್ದೀರಾ? ಏನ್ ಗೊತ್ತಾ, ಜಾಗ ಬಿಟ್ರೆ ಸೌಂದರ್ಯ, ಈ ಮನೆಯಲ್ಲಿ ನನ್ ಕಷ್ಟಕ್ಕೆ ಸ್ಪಂದಿಸೋ ಏಕೈಕ ಜೀವಿ ಅಂದ್ರೆ ನೀನೊಬ್ಳೇನಮ್ಮ. ಜೀವಿ? ಅಯ್ಯೋ ಸಾರಿ, ನಮ್ಮ ಬಾಯ್ ತಪ್ಪ ಬಂದ್ಬಿಡ್ತು. ಏನ್ ವಿಷಯ? ಮನೆಯಲ್ಲಿ ಯಾರು ಕಾಣಿಸ್ತಿಲ್ಲಮ್ಮ. ಎಲ್ಲ ಇಲ್ಲೇ ಇದೀವಲ್ಲಮ್ಮ. ಅಯ್ಯೋ ಬಾಬಾ, ನಾನ್ ಹೇಳಿದ್ದು ಮನೆಯವ್ರು ಕಾಣಿಸ್ತಿಲ್ಲ ಅಂತಲ್ಲ, ಕೆಲಸದವ್ರು ಕಾಣಿಸ್ತಿಲ್ಲ ಅಂತ. ಮನೆ ಕೆಲಸ ಎಲ್ಲ ಹಾಗಾಗೆ ಬಿದ್ದಿದೆ, ತಿಂಡಿ ಕೂಡ ಇನ್ನೂ ರೆಡಿ ಆಗಿಲ್ಲ. ಎಲ್ಲಿ ಹುಡುಕಿದ್ರು ಕಾಣಿಸ್ತಾನೆ ಇಲ್ಲ. ಕೆಲ್ಸದವ್ರನ್ನ ಮನೆ ಒಳಗೆ ಹುಡುಕಿದ್ರೆ ಎಲ್ಲೇ ಸಿಗ್ತಾರೆ? ಮತ್ತಿನ್ನೆಲ್ಲಿ ಹುಡುಕ್ಬೇಕು? ಹೊರಗಡೆ ಹುಡುಕ್ಬೇಕು. ಮನೆ ಹೊರಗ? ಕೆಲ್ಸದವ್ರನ್ನೆಲ್ಲ ಗುಡ್ಡೆ ಹಾಕೊಂಡು ಚಿರು ಹೊರಗಡೆ ಕ್ಯಾರಂ ಮಾಡ್ತಾ ಇದ್ದಾನೆ. ಜಾಜಿ, ಮನೆಯೊಳಗೆ ಕೆಲಸ ಮಾಡೋದ್ ಬಿಟ್ಟು ಮಹಾರಾಣಿ ತರ ಕುತ್ಕೊಂಡು ಮನೆ ಮಗನ ಜೊತೆನೆ ಕೇರ ಮಾಡ್ತಿದ್ಯಾ? ಮೇಡಮ್, ಚಿರು ಸರ್ ಹೇಳಿದ್ದು. ಹ್ಞೂ ಮೇಡಮ್, ನಾನು ಕೇಳಿದೆ. ಬೆಳಗ್ಗೆನೇ ಇವ್ರನ್ನೆಲ್ಲ ಈ ಥರ ಕೂಡಿಸಿದ್ರೆ ಕೆಲಸ ಯಾರು ಮಾಡೋದು ಅಂತ. ಆದರೆ ಅವ್ರು ಏನೂ ಹೇಳಿಲ್ಲ. ಏನ್ ಚಿರು ಇದು? ಯಾಕಂದ್ರೆ ಕಾಣಿಸ್ತಾ ಅಲ್ವಾ? ಕೇರಂ ಮಾಡ್ತಾ ಇದೀವಿ. ಆಟ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ, ಬೇಕಾದ್ರೆ ನೀವು ಬನ್ನಿ ಆಡಿ. ಹಾಗಂತ ಈ ಗೇಮ್ ಬಂದ್ಬಿಡ್ಬೇಡಿ, ನೆಕ್ಸ್ಟ್ ಗೇಮ್ ಬನ್ನಿ, ಇನ್ನೇನು ಮುಗ್ದೋಗುತ್ತೆ.
ನೀವು ಕೂತ್ಕೊಳ್ರಿ ಜಜಿ. ಅಲ್ಲ ಸರ್, ಮೇಡಮ್ ಇವತ್ತು ನಾನೇ ನಿಮ್ಗೆಲ್ಲ ರಜಾ ಕೊಟ್ಟಿರೋದು, ಅದಕ್ಕೆ ಕೂರಿಸ್ಕೊಂಡು ಆಡ್ತಾ ಇರೋದು. ನೀವು ಕೂತ್ಕೊಂಡು ಆಡಿ ಸುಮ್ಮನೆ ಕೂತ್ಕೊಳ್ರಿ.